ಈಗ ಬೆಂಗಳೂರಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಲವು ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ಯಾಕೆಂತ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಸಾಮಾನ್ಯವಾದ ದಿನಗಳಲ್ಲೇ ಬೆಂಗಳೂರು ಸಿಕ್ಕಾಪಡೆ ಟ್ರಾಫಿಕ್ ಜಾಮ್ ಅಂತ ಹೇಳಿ ಜನ ಬೈದಾಡ್ಕೊಳ್ತಾ ಇರ್ತಾರೆ. ಏನಪ್ಪ ಯಾಕಪ್ಪ ಬಂದ್ವಿ ಬೆಂಗಳೂರಿಗೆ ಅಂತ ಸಂದರ್ಭದಲ್ಲಿ ಈಗ ಹೊಸ ವರ್ಷ ಬೇರೆ, ಸೆಲೆಬ್ರೇಷನ್ಗೆ ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಹಾಗಾಗಿನೇ ಒಂದಿಷ್ಟು ನಿಯಮಗಳು ಜೊತೆಗೆ ಒಂದಿಷ್ಟು ರಸ್ತೆಗಳನ್ನ ಬಂದ್ ಮಾಡಿದ್ರೆ ಒಳ್ಳೆಯದು ಜನರಿಗೆ ಓಡಾಡೋದಕ್ಕೆ ಅಂತ ಹೇಳಿ ಈಗ ಒಂದಿಷ್ಟು ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ನಲ್ಲೂ ಕೂಡ ಸಂಚಾರ ನಿಷೇಧ ಇರುತ್ತೆ, ಅಲ್ಲಿ ಯಾರು ಓಡಾಡಂಗಿಲ್ಲ. ಏನು ರಾತ್ರಿ 10 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಫ್ಲೈಓವರ್ ಕ್ಲೋಸ್ ಆಗಿರುತ್ತೆ, ಬಂದ್ ಆಗಿರುತ್ತೆ. ನೋಡಿ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಬೈಕು, ಕಾರು, ಟ್ರಕ್ ಸೇರಿದಂತೆ ಎಲ್ಲಾ ವಾಹನಗಳು ಅಲ್ಲಿ ನಿರ್ಬಂಧ ಹೇರಲಾಗಿದೆ. ಏನು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗ ಪೊಲೀಸರಿಂದ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆನೇಕಲ್ ಪ್ರತಿನಿಧಿ ಅಂಬರೀಶ್ ತಿಮ್ಮೇಗೌಡ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಇಲ್ಲಿದೆ ನೋಡಿ. ಹೊಸ ವರ್ಷಾಚರಣೆ ಹಿನ್ನೆಲೆ ಎಲ್ಲಾ ಕಡೆ ಏನಂತಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಫ್ಲೈಓವರ್ ಗಳನ್ನ ಬಂದ್ ಮಾಡಿ ವಾಹನಗಳು ಯಾವುದೇ ಓಡಾಡದಂತೆ ಮತ್ತೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯದಂತೆ ಏನು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಕೂಡ ಏನು ಇಂದು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ ಮುಂಜಾನೆ 6 ಗಂಟೆಯವರೆಗೂ ಕೂಡ ಫ್ಲೈಓವರ್ ಬಂದ್ ಇರಲಿದೆ. ಯಾವುದೇ ರೀತಿಯಾದಂತಹ ವಾಹನಗಳಿಗೆ ಇಲ್ಲಿ ಪ್ರವೇಶವನ್ನ ನಿರ್ಬಂಧವನ್ನ ಹೇರಿರುವಂತದ್ದು. ಇವತ್ತು ರಾತ್ರಿ 10 ಗಂಟೆಯಿಂದಲೇ 10 ಗಂಟೆಯಿಂದಲೇ ಏನು ಟೋಲ್ ಏನಿದೆ, ಈ ಟೋಲ್ ಸಂಪೂರ್ಣವಾಗಿ ಬಂದ್ ಆಗ್ತದೆ. ಇಲ್ಲಿ ಯಾವುದೇ ರೀತಿಯಾದಂತಹ ವಾಹನಗಳನ್ನ ಏನು ಪ್ರವೇಶಕ್ಕೆ ಸಂಪೂರ್ಣವಾಗಿ ನಿರ್ಬಂಧ ಹೇರಿರುವಂತದ್ದು. ಹೊಸೂರು ಮತ್ತೆ ಚಂದಾಪುರ, ಆನೇಕಲ್ ಭಾಗಗಳಿಂದ ಏನು ಫ್ಲೈಓವರ್ ಮೂಲಕ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಏನು ಫ್ಲೈಓವರ್ ಇದಾಗಿರುವಂತದ್ದು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ ವರೆಗೆ 9.5 ಕಿಲೋಮೀಟರ್ ಅತಿ ಉದ್ದನೆಯ ಫ್ಲೈಓವರ್ ಇದಾಗಿರುವಂತದ್ದು. ಸಾಕಷ್ಟು ಜನರು ಏನು ಪಾರ್ಟಿ ಮಾಡ್ಲಿಕ್ಕೆ ಜೊತೆಗೆ ಬೆಂಗಳೂರಿನ ವಿವಿಧ ಏನು ಪಬ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಇದೇ ಮಾರ್ಗವಾಗಿ ಫ್ಲೈಓವರ್ ಮೂಲಕ ಏನು ಹೋಗ್ತಿದ್ರು. ಆದ್ರೆ ಈ ಬಾರಿ ಸಂಪೂರ್ಣವಾಗಿ ಫ್ಲೈಓವರ್ ನ ಬಂದ್ ಮಾಡಿ ಯಾವುದೇ ರೀತಿಯಾದಂತ ಅವಘಡಗಳು, ಅಪಘಾತಗಳು ಸಂಭವಿಸಬಾರದು ಎನ್ನುವಂತ ನಿಟ್ಟಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಫ್ಲೈಓವರ್ ನ ಬಂದ್ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಸುಮಾರು ಒಂದು ರಾತ್ರಿ 10 ಗಂಟೆ ಸುಮಾರಿಗೆ ಏನು ಬಂದ್ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರ್ತದ್ದು. ಎಲೆಕ್ಟ್ರಾನಿಕ್ ಸಿಟಿ ಅಂತಂದ್ರೆ ITBT ಹಬ್. ಇಲ್ಲಿ ಸಾಕಷ್ಟು ಜನ ITBT ಕಂಪನಿಯವರು, ಸಾಕಷ್ಟು ಜನರು ಇರುವಂತದ್ದು. ಇಲ್ಲಿ ಪಬ್ಬು ಮತ್ತೆ ರೆಸ್ಟೋರೆಂಟ್ಗಳಿಗೆ ರಾತ್ರಿ ಏನು ಪಾರ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ, ಕುಡಿದು ಬಂದು ಜೊತೆಗೆ ಫ್ಲೈಓವರ್ ನಲ್ಲಿ ಏನಾದ್ರು ವಾಹನ ಚಾಲನೆ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸುವಂತ ಏನು ಸಾಧ್ಯತೆ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಈಗಾಗಲೇ ಏನು ಫ್ಲೈಓವರ್ ಅನ್ನ ಏನು ರಾತ್ರಿ ಒಂದು 10 ಗಂಟೆ ಸುಮಾರಿಗೆ ಬಂದ್ ಮಾಡಿ ಮುಂಜಾನೆ 6 ಗಂಟೆಯವರೆಗೂ ಕೂಡ ಯಾವುದೇ ವಾಹನಗಳಿಗೆ ಏನು ಪ್ರವೇಶವನ್ನ ಕಲ್ಪಿಸದ ನಿರ್ಬಂಧವನ್ನ ಹೇರಿರುವಂತದ್ದು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಎಲೆಕ್ಟ್ರಾನಿಕ್ ಸಿಟಿ.